ನಮ್ಮ ಅಲೈ ಇಂಟರ್ನ್ಯಾಷನಲ್ ಕ್ಲಬ್ಬಿನ ಸೌತ್ 255ರ ಒಂದು ರಾಧಾಕೃಷ್ಣ ಕ್ಲಬ್ ಮತ್ತು ಸಾವಿತ್ರಿ ಬಾಯಿ ಪ್ಲೇ ಕ್ಲಬ್ಬಿನ ವತಿಯಿಂದ ಈ ದಿನ ನಾವು ಒಂದು ನಮ್ಮ ಕ್ಲಬ್ಬಿನಲ್ಲಿ BOD ಮೀಟಿಂಗು ಮತ್ತು 3 ಜನ ಅವರ ಬರ್ತ್ಡೇ ಇತ್ತು. ಹುಟ್ಟಿದ ದಿನವನ್ನ ಈ ಚಿಗುರು ಆಶ್ರಮದಲ್ಲಿ ಆಚರಿಸಬೇಕು ಅಂತೇಳಿ ನಾವು ಕಳೆದ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಿಕೊಂಡು, ಅದೇ ರೀತಿ ಇವತ್ತು 5:15 ಅಂತ ನಾವು ಹೇಳಿದ್ದು, ಈಗ ಲೇಟ್ ಆಗಿದೆ, ಒಂದು 6:15 ಆಗಿದೆ, ಅದನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತಾ, 2 ಕ್ಲಬ್ಬಿನ ವತಿಯಿಂದ ಇವತ್ತು 3 ಜನ ಅವರ ಹುಟ್ಟಿದ ದಿನವನ್ನ ಈ ಚಿಗುರು ಆಶ್ರಮದಲ್ಲಿ ಆಚರಿಸಬೇಕು ಅಂತ ಹೇಳಿ ಏರ್ಪಾಡು ಮಾಡ್ಕೊಂಡಿದ್ದೋ. ಅದೇ ರೀತಿ ಇವತ್ತು ಮುಂದೆ ಮಾಡ್ತಾ ಇದ್ವಿ. ಇವತ್ತಿನ ನಮ್ಮ ಕ್ಲಬ್ಬಿನ ಮೈಸೂರು ಜಿಲ್ಲೆಯ 3ನೇ ಉಪರಾಜ್ಯಪಾಲರಾದಂತ ಗಂಗಾಧರಪ್ಪನವರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ರಾಧಾಕೃಷ್ಣ ಕ್ಲಬ್ಬಿನ ಕಾರ್ಯದರ್ಶಿಯವರಾದಂತ ಅಲೈ ವೆಂಕಟೇಶ್ವರ ಅವರು ಸುಧಾ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಖಜಾಂಚಿಗಳಾದಂತ P. ಶಾಂತರಾಜ್ ಅವರು ಸುಧಾ ಅಲೈ ಶಾಂತರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸ್ತೇನೆ. ಸಾವಿತ್ರಿ ಪ್ಲೇ ಕ್ಲಬ್ಬಿನ ಅಧ್ಯಕ್ಷರಾದಂತ ಅಲೈ ಉಷಾನಂದಿನಿ ಮೇಡಮ್ ಅವರು ಸುಧಾ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಸಾವಿತ್ರಿ ಪ್ಲೇ ಕಾರ್ಯದರ್ಶಿಯಾದಂತ ಅಲೈ ಪ್ರಿಯಾಂಕಾ ಅವರು ಸುಧಾ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿರ್ತಕ್ಕಂಥ DC ಅವರಾದಂತ ಲವಣ್ಣನವರು ಸುಧಾ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಕಿರಣ್ ಕುಮಾರ್ ಅವರು, ಅವರ ಜನ್ಮದಿನ ಇವತ್ತು, ಅವರು ಸಹ ಡಿಸ್ಟ್ರಿಕ್ಟ್ DC ಆಗಿದ್ದಾರೆ. ಅವರಿಗೂ ಸುಧಾ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ಚಿಕ್ಕಣ್ಣನವರು ಸುಧಾ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಗಣೇಶ್ ಅವರು ಸುಧಾ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸ್ತೇನೆ. ಮತ್ತೆ ರವಿನಾಥ್ ಅವರು ಸುಧಾ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಹಾಗೆ ನಮ್ಮ ಶಾಂತರಾಜ್ ಅವರವರು, ಅವ್ರದ್ದು ಸುಧಾ ಇವತ್ತು ಹುಟ್ಟಿದ ದಿನ. ಇವತ್ತು 3 ಜನದನ್ನ ಸೇರಿ ಇವತ್ತು ಇಲ್ಲಿ ಚಿಗುರು ಆಶ್ರಮದಲ್ಲಿ ಆಚರಣೆ ಮಾಡ್ಬೇಕಂತ ಹೇಳಿ ನಾವು ಮಾಡ್ಕೊಂಡಿದ್ದು. ಅವ್ರಿಗೂ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ಈ ಚಿಗುರು ಆಶ್ರಮದ ಸಂಸ್ಥಾಪಕರು ಆದಂತ
ರವಿಕುಮಾರ್ ಅವರು. ನಮಗೆ ಗೊತ್ತೇ ಇಲ್ಲ, ನನಗೆ ಚಿಕ್ಕಣ್ಣವರು ಹೇಳಿದಾಗ ನನಗೆ ಹೇಳಿದ್ರು, ಅವ್ರು ಹೋಗಿದ್ದು ಈಗ ಹೋದ್ ತಿಂಗಳು ಮೀಟಿಂಗ್ ನಲ್ಲೇ ನಮ್ಗೆ ಗೊತ್ತಿರ್ಲಿಲ್ಲ. ಅದೇ ಈ ಸರಿ ಚಿಗುರಿನಲ್ಲೇ ನಾವು ಮಾಡೋಣ BOD ಮೀಟಿಂಗ್ ಅಂತೇಳಿ ನಮ್ಮ ಹಿರಿಯರ ಗಂಗಾಧರಪ್ಪನವರ ಒಂದು ನೇತೃತ್ವದಲ್ಲಿ ಅವ್ರು ಕೇಳ್ಕೊಂಡಿದ್ದ. ಅವರು ಸುಧಾ ಆಗಮಿಸಿದ್ದಾರೆ. ಅವರಿಗೂ ಸುಧಾ ನಮ್ಮ ಎರಡು ಕ್ಲಬ್ಬಿನ ಪರವಾಗಿ ಸ್ವಾಗತವನ್ನ ಬಯಸ್ತೀನಿ. ಹಾಗೆ ನಮ್ಮ ಕ್ಲಬ್ಬಿನ ಸದಸ್ಯರಾದಂತ ಆದಿತ್ಯ ಲೋಕೇಶ್ ಅವರು ಸುಧಾ ಬಂದು ಆಗಮಿಸಿದ್ದಾರೆ. ಈಗ ವಿಡಿಯೋವನ್ನು ಸುಧಾ ಮಾಡ್ತಾ ಇದ್ದಾರೆ. ಅವರಿಗೂ ಸುಧಾ ನಮ್ಮ ಕ್ಲಬ್ಬಿನ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಇಲ್ಲಿ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸುಧಾ, ಮಹಿಳೆಯರಿಗೂ ಸುಧಾ ನಾನು ಎರಡು ಕ್ಲಬ್ಬಿನ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು BOD ಸಭೆಗೆ ಎಲ್ಲರನ್ನು ಸಂತೋಷದಿಂದ ಸ್ವಾಗತವನ್ನ ಕೋರಿದಂತಹ ನಮ್ಮ ರಾಧಾಕೃಷ್ಣ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಶ್ರೀಯುತ ಅಲೈ ಡಿ ಮಾದೇವ್ ಸರ್ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶ್ರೀಯುತ ರವಿಕುಮಾರ್ ಅವರು ಬೆಳವಾಡಿನಲ್ಲಿ ಒಂದು ಚಾಮುಂಡೇಶ್ವರಿ ಸಹಕಾರ ಸೊಸೈಟಿಯನ್ನ ಅವರು ಸಂಸ್ಥಾಪಕರು ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸರ್, ಸುಮಾರು ವಿನಾಯಕ ಎನ್ಕ್ಲೇವ್ ಇರ್ತಕ್ಕಂತಹ 8 ಬಡಾವಣೆಗಳಿದೆ ಸರ್. ನಮ್ಮನೆ ಸುತ್ತಮುತ್ತ 8 ಬಡಾವಣೆಗಳು ಬರುತ್ತೆ. ಕಾವೇರಿ ಬಡಾವಣೆ, ವಿನಾಯಕ ಎನ್ಕ್ಲೇವ್, ಚಾಮುಂಡೇಶ್ವರಿ ಬಡಾವಣೆ, ಹ್ಯಾಬಿಟ್ಸ್, ಬಸವೇಶ್ವರ ಬಡಾವಣೆ, G9 ಬಡಾವಣೆ ಅಂತ 8 ಬಡಾವಣೆಗಳು ಬರುತ್ತೆ ಸರ್. ಅವರು ಸಹಕಾರ ಸಂಘವನ್ನ ತೆರೆದ ನಂತರ ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಇದ್ದಂತ 12 ಪಾರ್ಕ್ ಇರ್ಬೇಕಾಗ್ತದೆ. ಒಟ್ಟು 12 ಪಾರ್ಕ್ಗಳು ಸರ್, ಅಲ್ವಾ ಸರ್? ಎಲ್ಲ ಗಿಡ ಅವೆಲ್ಲ ಬೆಳ್ಕೊಂಡು ಯಾವ ನಗರಸಭೆಯವರು ಕ್ಲೀನ್ ಮಾಡ್ತಿರ್ಲಿಲ್ಲ, ಯಾವ ರಾಜಕೀಯದವರು ಬಂದು ಅಥವಾ ಯಾವುದೇ ಇಲಾಖೆಯವರು ಬಂದು ಆ ಪಾರ್ಕ್ಗಳನ್ನ ಕ್ಲೀನ್ ಮಾಡಿರ್ಲಿಲ್ಲ ಸರ್. ಒಂದು ದಿನ ಅವ್ರು ಕರೆ ಕೊಟ್ರು, ಎಲ್ಲಾ ಬಡಾವಣೆಯವರು ಆಯಾ ಬಡಾವಣೆಯಲ್ಲಿ ಇರ್ತಕ್ಕಂತ ಯಾರು ನಿವಾಸಿಗಳಿದ್ದೀರಿ, ನಾವು ನೀವೇ ಸೇರ್ಕೊಂಡು ಆ ಪಾರ್ಕ್ಗಳನ್ನ ಸ್ವಚ್ಛಗೊಳಿಸೋಣ ಎಂತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಈಗ ಆಲ್ರೆಡಿ 9 ರಿಂದ 10 ಪಾರ್ಕ್ಗಳು ಕ್ಲೀನ್ ಆಗಿ ಎಲ್ಲರೂ ಕೂಡ ಅಲ್ಲಿ ವಾಕನ್ನ ಮಾಡ್ತಕ್ಕಂತ ಒಂದು ಸಂದರ್ಭಕ್ಕೆ ಅವರು ತಂದಿದ್ದಾರೆ ಅಂತಂದ್ರೆ ನಿಜವಾಗಿ ಖುಷಿ ಪಡ್ತಕ್ಕಂತ ವಿಚಾರ. ನಮ್ಮನೆ ಹತ್ರನೂ ಕೂಡ ಒಂದು ಪಾರ್ಕ್ ಇತ್ತು, ನಾವು ಕೂಡ ಮಾಡ್ತಿರ್ಲಿಲ್ಲ ಸರ್. ಸುಮ್ಮನೆ ನೋಡ್ಕೊಂಡು ಓಡಾಡ್ತಿದ್ದ. ಒಂದಿನ ಲಾಸ್ಟ್ ಸಂಡೇ ಮತ್ತು ಬಿಫೋರ್ ಲಾಸ್ಟ್ ಸಂಡೇ, ಬರೀ ಸಂಡೇಲಿ ಮಾತ್ರ ಕರೆಯೋದವ್ರು. ಬಂದು ಎಲ್ಲ ಮಚ್ಚಿಟ್ಕೊಂಡು ಗುದ್ಲಿ ಇಟ್ಕೊಂಡು ಎಲ್ಲ ಆ ಫೋಟೋಗಳನ್ನ ಅವರು ನಿಜವಾಗಿ ಖುಷಿ ಆಗುತ್ತೆ ಸರ್. ಅವರ ಕರೆಗೆ ಹೋಗೊಟ್ಟು ಎಲ್ಲರೂ ಕೂಡ ಮಾಡಿದೀವಿ. ನಾವು ಈಗ ನಮ್ಮನೆ ಹತ್ರ ಇರೋ ಪಾರ್ಕ್ ಅಲ್ಲಿ ಓಡಾಡ್ತಿದೀವಿ ಸರ್, ಕ್ಲೀನ್ ಆಗಿದೆ. ಹಾಗಾಗಿ ಆ ಒಂದು ಶಾಸಕರ ಒಂದು ಇದು ಅವ್ರಿಗೆ ಬರುತ್ತೆ. ಜೊತೆಗೆ ನಮ್ಮ GT ದೇವೇಗೌಡರವರ ಶಾಸಕರ ತುಂಬಾ ಆಪ್ತರು, ಯಾವಾಗ್ಲೂ ಅವ್ರನ್ನ ಗುರೂಜಿ ಅಪ್ಪಾಜಿ ಅನ್ಕೊಂಡೆ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ತುಂಬಾ ಸಹಕಾರವನ್ನ ಕೊಡ್ತಾ ಇದ್ದಾರೆ GT ದೇವೇಗೌಡ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಕೂಗಿದ ತಕ್ಷಣ ಬರ್ತಾರೆ. ಇವರು ಅಷ್ಟೊಂದು ಮುತುವರ್ಜಿಯನ್ನ ವಹಿಸಿರೋದ್ರಿಂದ ಇವರು ವಹಿಸ್ತಾ ಇರ್ತಕ್ಕಂಥ ಮುತುವರ್ಜಿಗೆ ಅವರು ಸಹಕಾರವನ್ನ ಕೊಟ್ಟು ಯಾವುದೇ ಸಮಾರಂಭ ಆಗ್ಲಿ ನಮ್ಮ ವಿನಾಯಕ ಎನ್ಕ್ಲೇವ್ ಹತ್ರ ಬರ್ತಾರೆ ಸರ್. ಬಂದು ಈ ಮೊನ್ನೆನೂ ಕೂಡ ನಮ್ಮ ಶುಕ್ರವಾರದ ಪೂಜೆ ಇದೆಯಲ್ಲ, ಆಷಾಢ ಮಾಸದ ಪೂಜೆ, ಅವಾಗ ತುಂಬಾ ಗ್ರ್ಯಾಂಡ್ ಆಗಿ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡಿದ್ರು. ಹಾಗಾಗಿ ಅವ್ರಿಗೆ ನಮ್ಮ 2 ಕ್ಲಬ್ಬಿನ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯಪಾಲರು DC ಅವರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಆಶ್ರಮ ಸರ್, ನಿಜವಾಗಿ ಬೇರೆ ಬಿಡಿ ಅದನ್ನೆಲ್ಲ ಬೇಕಾದ್ರೆ ಯಾರನ್ನಾರು ಹಿಡ್ದಾರು ಮಾಡಿಸ್ಬೋದು ನಾವು. ಆದ್ರೆ ಈ ಆಶ್ರಮದಲ್ಲಿರ್ತಕ್ಕಂಥ ಇಂತಹ ಮಾನಸಿಕ ಅಸ್ವಸ್ಥತೆಯನ್ನ ಹೊಂದಿರ್ತಕ್ಕಂತಹ ಮಹಿಳೆಯರನ್ನ ಸುಮಾರು 40-42 ಜನ ಇದ್ದಾರೆ, 35 ಜನ ಇದ್ದಾರೆ. ಅವ್ರಗಳನ್ನ ನೋಡ್ಕೊಳ್ತಕ್ಕಂಥ ಕೆಲಸ ಇದೆಯಲ್ಲ, ನಿಜವಾಗಿ ಅದು ಯಾರಿಂದನೂ ಸಾಧ್ಯ ಇಲ್ಲ ಸರ್. ಜೊತೆಗೆ ಅವರ ಮಿಸ್ಸಸ್ ಕೂಡ ಇಲ್ಲೇ, ಅವರು ಕೂಡ ಜೊತೆನಲ್ಲಿದ್ದು ಅವರು MSW ಮಾಡಿರ್ತಕ್ಕಂಥದ್ದು ಅವರ ಮಿಸ್ಸಸ್. ಅವರು ಕೂಡ ಇದರ ಒಂದು ರೂವಾರಿಗಳಾಗಿ ಇದನ್ನ ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಅವ್ರ ಮಿಸ್ಸಸ್ ಸರ್ ಹೆಚ್ಚು. ಹಾಗಾಗಿ ಅವ್ರಿಗೆ ಇವ್ರು ಕೈ ಜೋಡಿಸ್ತಾ ಇದ್ದಾರೆ. ಹಾಗಾಗಿ ನಿಜವಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಿಮ್ಮ ಪತಿ ಪತ್ನಿ ಇಬ್ರು ಸೇರಿ ಮಾಡ್ತಾ ಇದ್ದೀರಲ್ಲ, ನಿಜವಾಗಿ ನಮಗ್ ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರವಾಗಿದೆ. ಜೊತೆಗೆ ಇದು ದೇವ್ರು ಮೆಚ್ಚೋ ಕೆಲಸ, ಯಾರು ಮೆಚ್ಚೋ ಕೆಲಸ ಅಲ್ಲ. ಜನ ಮೆಚ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಭಗವಂತ ನಮಗ್ ಕಣ್ಣು ಕಾಣದೇ ಇರ್ತಕ್ಕಂಥ ಒಬ್ಬ ದೇವ್ರಿದ್ದಾನೆ. ಆ ದೇವ್ರು ಖಂಡಿತವಾಗಿ ಇಂತಹ ಒಬ್ಬ ಮಾನಸಿಕ ವಯಸ್ಸಾಗಿರ್ತಕ್ಕಂಥವ್ರಿಗೆ ಒಂದು ಆಸರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದು ಯಾವುದೇ ರೂಪದಲ್ಲಿ ಆಗಿರ್ಲಿ, ಆಸರೆ ಕೊಡೋದಿದೆಯಲ್ಲ ಅದು ಮುಖ್ಯ. ಹಾಗಾಗಿ ತಾವು ಮಾಡ್ತಾ ಇದ್ದೀರಿ. ನಿಮಗೆ ಆ ಚಾಮುಂಡೇಶ್ವರಿ
ಒಳ್ಳೆ ಆಯುರ ಆರೋಗ್ಯವನ್ನ ಕೊಟ್ಟು, ಜೊತೆಗೆ ನಾನು ಎಲ್ಲೋ ಕೇಳ್ಪಟ್ಟಿದ್ದೆ, ಯಾರು ವಿಕಲಚೇತನರು ಇರ್ತಾರೆ, ಯಾರು ಕೈಲಾಗದೇದವ್ರು ಇರ್ತಾರೆ, ಯಾರು ಮಾನಸಿಕ ಅಸ್ವಸ್ಥತೆಯನ್ನ ಹೊಂದಿರ್ತಾರೆ, ಅಂತವ್ರಿಗೆ ನಾವು ಸೇವೆಯನ್ನ ಮಾಡೋದಿದೆಯಲ್ಲ, ಅದು ನನ್ನ ಮುಖದಲ್ಲಿ ಕಳೆಯನ್ನ ತರಿಸುತ್ತೆ ಅಂತಕ್ಕಂಥ ಮಾತನ್ನ ನಾನು ಕೇಳಿದ್ದೀನಿ. ಹಾಗಾಗಿ ನಮ್ಮ ರವಿ ಅವ್ರನ್ನ ನೋಡ್ತಾ ಇದ್ರೆ ನಿಜವಾಗಿ ಅವ್ರು ಇಷ್ಟೊಂದು ಕಷ್ಟದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅವರ ಮುಖದ ಒಂದು ಲಕ್ಷಣ ಇದೆಯಲ್ಲ, ನಿಜವಾಗಿ ತುಂಬಾ ಕಳೆಯಾಗಿದ್ದಾರೆ ಅವರು. ಅವ್ರ ಮಿಸಸ್ಸು ಅಷ್ಟೇನೆ ತುಂಬಾ ಕಳೆವಂತರಾಗಿದ್ದಾರೆ. ಕಾರಣ ಇವರೆಲ್ಲರ ಆರೈಕೆ ಅಂತ ನಾನು ಅನ್ಕೊಂಡು ಅವ್ರಿಗೆ ಮತ್ತೊಮ್ಮೆ ಆ ಭಗವಂತ ಚಾಮುಂಡೇಶ್ವರಿ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳ್ತಾ, ಕಳೆದ ಬಾರಿ ನಾವೆಲ್ಲ ತೀರ್ಮಾನ ಮಾಡಿದಂತೆ ಕಳೆದ ಇದರಲ್ಲಿ ವಾತ್ಸಲ್ಯ ವೃದ್ಧಾಶ್ರಮಕ್ಕೆ ಅಲ್ಲಿಗೆ ನಾವು ಸೇವೆಯನ್ನ ಮಾಡಿದ್ವಿ. ಈ ಸರಿ ನಮ್ದು ಇಲ್ಲೇ ಮಾಡ್ಬೇಕು ಅಂತ ನಾವು ಅನ್ಕೊಂಡು ಈ ಒಂದು ನಿಮ್ಮ ಆಶ್ರಮಕ್ಕೆ ಬಂದಿದ್ದೇವೆ ಸರ್. ಅದೇ ರೀತಿನಲ್ಲಿ ನಮ್ಮ 3 ಜನರು, ನಮ್ಮ ಶಾಂತರಾಜುರವರು, ಮತ್ತೆ ನಮ್ಮ ರವಿನಾಥ್ ರವರು, ಮತ್ತೆ ನಮ್ಮ ಕಿರಣ್ ಕುಮಾರ್ ರವರು, ಕಿರಣ್ ಕುಮಾರ್ ರವರು, ಇವರು 3ರ ಒಂದು ಬರ್ತ್ಡೇ ಅನ್ನ ನಾವ್ ಇಲ್ಲಿ ಆಚರಿಸ್ಬೇಕು ಅಂತ ಅನ್ಕೊಂಡ್ವಿ. ನಿಮ್ಮನ್ನ ಕೇಳಿದ್ವಿ, ಆಯ್ತು ಸರ್ ಮಾಡಿ ಅಂತ ನೀವು ಅನುಮತಿಯನ್ನ ಕೊಟ್ಟಿದ್ರಿಂದ ನಾವಿವತ್ತು ಈ ಒಂದು ಆಶ್ರಮದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕೈಲಾದಂತ ಒಂದು ಸಹಕಾರವನ್ನ, ಈ ಸೇವೆಯನ್ನ ನಾವು ನಿಮ್ಮ ಆಶ್ರಮಕ್ಕೆ ಕೊಡ್ತಾ ಇದ್ದೇವೆ. ಆ ಚಿಗುರು ಎಂತಕ್ಕಂತ ಹೆಸರೇ ತುಂಬಾ ಚೆನ್ನಾಗಿದೆ, ಚಿಗುರು ಆಶ್ರಮ. ಅದು ಇದೇ ರೀತಿ ಚಿಗುರ್ತಾ ಇರ್ಲಿ. ಜೊತೆಗೆ ನಿಮ್ಮಲ್ಲಿ ಏನು ಇದಾರೆ 40-45 ಜನ, ಅವ್ರು ಬೇಗ ಗುಣಮುಖರಾಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ನಾವು ಅಲಯನ್ಸ್ ಕ್ಲಬ್ ವತಿಯಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಆ ಚಿಗುರು ಸಂಸ್ಥೆಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವರೊಂದೆರಡು ಮಾತಾಡ್ತಾರೆ. ಹಾಗಾಗಿ ಥ್ಯಾಂಕ್ ಯು. ಹಾಗಾಗಿ ಜೋರ್ ಚಪ್ಪಾಳೆ ಕೊಡಿ, ಒಂದು ನೋಡೋಣ ಹೆಂಗ್ ಹೊಡಿತೀರಿ. ಇನ್ನೂ ಜೋರ ಬರ್ಬೇಕು, ಇನ್ನೂ ಜೋರ್. ಈ ಸಂಸ್ಥೆಯ ಈ ಒಂದು ಚಿಗುರು ಆಶ್ರಮದ ಸಂಸ್ಥಾಪಕರು ಆಗಿರ್ತಕ್ಕಂಥ ಶ್ರೀಯುತ ರವಿಕುಮಾರ್ ಅವರು ಒಂದೆರಡು ಮಾತಾಡ್ಬೇಕು ಅಂತ. ಇಲ್ಲಿ ಬಂದಿರೋ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲಾ ಅಲಿಯನ್ಸ್ ಕ್ಲಬ್ನ ಎಲ್ಲ ಹಿರಿಯರಿಗೂ, ನಮ್ಮ ಚಿಗುರು ಆಶ್ರಮಕ್ಕೆ ಆಗಮಿಸಿರುವ ಎಲ್ಲ ವೃಂದದವರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ, ಕ್ಲಾಪ್ಸ್ ಮಾಡಿ ಇದೇ ಮಾಡ್ತಾ ಇದ್ದೀರಾ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಬೇಕು. ಯಾಕಂದ್ರೆ ಮಾನಸಿಕ ಅಸ್ವಸ್ಥರು ಕಂಪ್ಲೀಟ್ ಆಗಿ ಫುಲ್ಲು ನಡ್ಸೋದು ತುಂಬಾ ಕಷ್ಟ. ನಾವು ಅದನ್ನ ಅನುಭವಿಸಿ ಹೇಳ್ತಾ ಇದೀವಿ. ಆಶ್ರಮ ಅಂದ್ರೆ ಕಾನ್ಸೆಪ್ಟ್ ಏನ್ ಅನ್ಸುತ್ತೆ, ಅಲ್ಲಿ ಬೇಜಾನ್ ಫಂಡ್ ಬರುತ್ತೆ, ಅದ್ ಬರುತ್ತೆ, ಇದ್ ಬರುತ್ತೆ ಅಂತ. ವಾಸ್ತವವಾಗಿ ಇಲ್ಲಿ ನೋಡಿದ್ರೇನೆ ಗೊತ್ತಾಗೋದು. ಕೆಲವ್ರಿಗೆ ಈಗ ನನಗೂನು ಯಾವ್ದೇ ಸಂಸ್ಥೆ ನಡೆಸ್ಬೇಕಾದ್ರೂ ಕೆಲವೊಂದು ಮಾತುಗಳು ಬಂದೇ ಬರ್ತದೆ, ಅವಾಗೇ ಸಂಸ್ಥೆ ಹೆಂಗ್ ಬರುತ್ತೆ ಅಂತ. ಪ್ರಾಮಾಣಿಕವಾಗಿ ಹೇಳ್ತಾ ಇದೀವಿ, ನಾವು ಇದುವರೆಗೂ ಸರ್ಕಾರದಿಂದ ಒಂದು ನಯಾ ಪೈಸೆ ಅನ್ಸೋದ ನಾವು ಫಂಡ್ ತಗೊಂಡಿಲ್ಲ. ನಾನು ಸರ್ ಅದು ಸೌಲಭ್ಯ ಯಾವ್ದು ಸಿಕ್ಕಿಲ್ಲ. ಏನಕ್ಕಂದ್ರೆ ನಮ್ ಮೆಡಿಕಲ್ ಒಂದು ಕೇರ್ ಹಾಸ್ಪಿಟಲ್ ಅಲ್ಲಿ ಅದು ಟ್ಯಾಬ್ಲೆಟ್ ಒಂದು ಫಸ್ಟ್ ವೀಕ್ ಅಲ್ಲಿ ಹೋದ್ರೆ ಸಿಗುತ್ತೆ ಅಷ್ಟೇ. ಇನ್ ಸೆಕೆಂಡ್ ವೀಕ್ ಹೋದ್ರೆ ಸಿಗೋದೇ ಇಲ್ಲ, ಮೆಡಿಸಿನ್ ಇಲ್ಲ ಅಂದ್ಬಿಡ್ತಾರೆ. ಅದ್ ಬಿಟ್ರೆ ಇನ್ ಯಾವ್ದೇ ರೀತಿ ಫುಡ್ ಇಂದ ಹಿಡಿದು ಇವನ್ ಒಂದ್ ಅಕ್ಕಿ ತಗೊಳಕ್ ಅರ್ಜಿ ಹಾಕಿ ಸಾಕೈತೆ. ಯಾಕೆಂದ್ರೆ ಇವರು ರಸ್ತೆ ಬದಲು ಸಿಗ್ತಾರೆ, ಅವ್ರಿಗೆ ಆಲ್ರೆಡಿ ಬೇರೆ ಕಡೆ ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟಿರ್ತಾರೆ, ಅವ್ರು ತಮ್ಮ ಮ್ಯಾಚ್ ಆಗಲ್ಲ, ಇಲ್ಲಾಂದ್ರೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ ಅವ್ರಿಗೆ. ಈಗ ಅಲ್ಲಿ ಕೂತಿದ್ರೆ ನೋಡಿ, 2ನೇವರು ಅಸ್ವಾಳು ಬಿಳ್ಕೆರೆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಾವು ರೆಸ್ಕ್ಯೂ ಮಾಡಿದ್ದು. ಮೈಯಲ್ಲಿ ಬಟ್ಟೆನೇ ಹಾಕೋತಿರ್ಲಿಲ್ಲ. ಆ ಅಸ್ವಾಳ್ ಅವ್ರು ನೀವು ಯಾರ ಫೋಟೋ ತಗೊಂಡೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಪಾಪ ಇಬ್ರು ಹೆಣ್ಮಕ್ಳಿದಾರೆ, ಅವರು ಆಚಾರರು ಗುಡಿಸದಲ್ಲಿ ವಾಸ ಮಾಡ್ತಾರೆ. ಇವತ್ತು ಪಾಪ ಅವ್ರಿಗೆ ಒಂದು ಗುಡಿಸದಲ್ಲೇ ವಾಸ ಮಾಡ್ತಾರೆ. ಇವರ ಗಂಡ ಬಂದು ಫುಲ್ ಡ್ರಿಂಕ್ಸ್ ಆಗ್ಬಿಟ್ಟು. ಇಬ್ರು ಹೆಣ್ಮಕ್ಳಿದಾರೆ. ಆ ಹೆಣ್ಮಕ್ಳು ಇವರು ಬಟ್ಟೆಲ್ಲಿ ಬರೀ ಮೈಯಲ್ಲಿ ಓಡಾಡ್ಕೊಳ್ಳದೆ ಸಹಿಸ್ತಾರೋ ಆ ತರ ಸ್ಥಿತಿಲಿತ್ತು. ಸದ್ಯ ನಮ್ಮ ಇನ್ಫೋಸಿಸ್ ಅಲ್ಲಿ ಯಾರೋ ಇದೇ ತರ ಸಂಸ್ಥೆ ಬಂದಿದ್ದಂಗೆ ಇದೊಂದು ಹೆಲ್ಪ್ ಮಾಡ್ಕೊಡಿ, ನಾವು ಅಲ್ಲಿ ಆತರ ಒಂದು ಪ್ರಾಪರ್ ಊರು ಬಂದು ನೇಟಿವ್ ಬಂದು ಅಲ್ಲೇ ಊರು ಹೊಸವಾಳು ಒಂದು ಇದೆ ಅಂತೇಳಿ ವಿಡಿಯೋ ತೋರಿಸಿ ನಮ್ಗೆ ಇಮಿಡಿಯೇಟ್ಲಿ ನಾವು ಈ ತರ ಕಾರ್ಯಕ್ರಮ ಜೊತೆ ಮುಗಿಸ್ಕೊಂಡ ತಕ್ಷಣ ಅವ್ರ ಜೊತೆ ಕೊಟ್ಟು ಹೋಗಿ ರೆಸ್ಕ್ಯೂ ಮುಖಕ್ಕೆ ಕರ್ಕೊಂಡ್ಬಂದ್ವಿ ನಾವು ಇವತ್ತು. ಹೌದು, ರೆಸ್ಕ್ಯೂ ಮಾಡಿರೋದೆ, ಎಲ್ಲಾನು ರೆಸ್ಕ್ಯೂ ಮಾಡಿರೋದೇನೆ. ಕೆಲವೊಬ್ರಿಗೆ ಫ್ಯಾಮಿಲಿ ಈ ತರ ಇನ್ಸಿಡೆಂಟ್ ಇರುತ್ತೆ. ಇವಾಗ ನೋಡಿ, ಅವ್ರ ಹೆಣ್ಮಕ್ಳು ಇದಾರೆ, ಅವ್ರ ಎಜುಕೇಶನ್ ಪಾಪ ತುಂಬಾ ಚಿಕ್ಕ ಮಕ್ಕಳು. ಆ ಗಂಡ ಫುಲ್ ಹ್ಯಾಬಿಟ್, ಡ್ರಿಂಕ್ಸ್ ಹ್ಯಾಬಿಟ್. ಇವನ್ ಮನೆ ಇರಕ್ಕೂ ಮನೆ ಇಲ್ಲ, ಶೆಡ್ ಹಾಕೊಂಡಿದ್ದಾರೆ ಅಸ್ವಾಳಲ್ಲಿ. ಈ ತರ ಕೆಲವೊಂದು ಇನ್ಸಿಡೆಂಟ್, ಕೆಲವೊಂದು ಒಂದೊಂದು ಇನ್ಸಿಡೆಂಟ್ ಇರುತ್ತೆ. ಕೆಲವ್ರು ಫ್ಯಾಮಿಲಿ ಇದ್ರು ನೋಡ್ಕೊಳಲ್ಲ. ತುಂಬಾ ಏನ್ ಮಾಡ್ತೀವಿ, ಫ್ಯಾಮಿಲಿ ಟ್ರೇಸ್ ಔಟ್ ಮಾಡ್ತೀವಿ, ಅವ್ರನ್ನ ಫ್ಯಾಮಿಲಿನ ಹುಡುಕ್ತಿವಿ. ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಈಗ ವಿಜಯನಗರ ಲಿಮಿಟ್ ಸಿಕ್ಕಿದ್ರೆ ಬೇರೆ ಲಿಮಿಟ್ಸ್ ತಗೊಂಡ್ ಹೋಗ್ಬಿಡೋದು. ತಿರ್ಗಾ ಕೊನೆಗೆ ನಮ್ಮ ಆಶ್ರಮಕ್ಕೆ ಬರುತ್ತೆ. ಹೆಂಗಾದ್ರೂ ಹೋಗ್ಲಿ, ನಮ್ಮ ಗ್ರೂಪ್ ಅಲ್ಲಿ ಇದೆ, ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀವಿ, ಆ ತಿರ್ಗಾ ನಮ್ಮ ಆಶ್ರಮಕ್ಕೆ ಬರುತ್ತೆ. ಯಾಕಂದ್ರೆ ಪೊಲೀಸ್ ಲೆಟರ್ ತಗೊಂಡಿರ್ತೀವಿ, ತಿರ್ಗಾ ಅದೇ ಸ್ಟೇಷನ್ ಲಿಮಿಟ್ ಬಂದಿರೋದು, ನಾವೇ ರೆಸ್ಕ್ಯೂ ಮಾಡ್ಬೇಕು. ಕೊನೆಗೆ ಏನ್ ಮಾಡಿ ತಿರ್ಗಾ ಫ್ಯಾಮಿಲಿ ಅವ್ರನ್ನ ಒತ್ತಾಯ ಮಾಡಿ ನಾವು ಫ್ಯಾಮಿಲಿಗೆ ಸೇರ್ಸಿ ಟ್ರೈ ಮಾಡ್ತೀವಿ.
ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರು ಊಟ ತಿಂದ್ರೆ ಊಟ ತಿಂದಿಲ್ಲ ಅನ್ನೋದು. ಈಗ ಅಲ್ಲೇ ನಿಮ್ಮೆದುರಿಗೆ ಹೊಟ್ಟೆ ತುಂಬಾ ಊಟ ತನಕ ಬಂದಿರ್ತಾರೆ. ಎಕ್ಸಾಂಪಲ್ ನಿನ್ನೆ ನಮ್ಮ ಇವ್ರು ಬಂದಿದ್ರು, ಯಾರು ನಮ್ಮ ರವೀಂದ್ರ ಸರ್ ಕಾವೇರಿ ಬಣ್ಣವರು ಮತ್ತೆ ಅವ್ರು ಬಂದಿದ್ರು. ಚೆನ್ನಾಗಿ ಊಟ ತಿಂತಾರೆ, ಹೊರಗಡೆ ಬಂದ್ಬಿಟ್ಟು ಹೊಟ್ಟೆ ಹಸು ಅಂತ. ಈ ಇದ್ರದ್ರಿಂದ ಯಾರು ಫ್ಯಾಮಿಲಿಯವರು ಯಾರು ಸುಧಾ ನೋಡ್ಕೊಳಕ್ ಇಷ್ಟಪಡಲ್ಲ. ಯಾಕೆಂದ್ರೆ ನಾವ್ ಏನೇ ಮಾಡಿದ್ರು ಅವ್ರ ತೃಪ್ತಿ ಅನ್ನೋದು ಇರಲ್ಲ. ಯಾಕೆಂದ್ರೆ ಅವ್ರಿಗೆ ಸೆನ್ಸ್ ಆಗ್ತಾ ಇರಲ್ಲ. ಇವನ್ ಪಕ್ಕದಲ್ಲಿ ರೆಸ್ಟ್ ರೂಮ್ ಇದ್ರು ನಂಬ್ತಿರೋ ಬಿಡ್ತಿರೋ, ಬೆಳಿಗ್ಗೆ ನಾವು ಮುಖ ಕೊಡಕ್ಕಾಗಲ್ಲ. ನಿಜವಾಗ್ಲೂ ಹ್ಯಾಟ್ಸಪ್ ಹೇಳ್ಬೇಕು ನಮ್ಮ ಮಂಗಳಮ್ಮ ಮತ್ತೆ ಸೌಮ್ಯ ಅಂತೇಳಿ, ಸೌಮ್ಯ ಅಂತೇಳಿ ಅವ್ರನ್ನ ಬೆಳಿಗ್ಗೆ ಪಕ್ಕದಲ್ಲೇ ರೆಸ್ಟ್ ರೂಮ್ ಇರುತ್ತೆ, ರೆಸ್ಟ್ ರೂಮ್ಗೆ ಹೋಗಲ್ಲ ಅವ್ರು. ಎಕ್ಸಾಂಪಲ್ ನೀವು ಅಲ್ಲಿ ಕೂತಿದ್ರಿ, ಒಂದ್ ಅಜ್ಜಿ ಬರ್ಲಿಲ್ಲ, ಅಬ್ಸರ್ವ್ ಮಾಡಿ, ಒಬ್ರು ಸಾಯಿಬಾಬಾ ಅಂತ ಕರಿತೀವಿ, ಅವ್ರ ಅಜ್ಜಿ ಅಲ್ಲೇ ಮೋಷನ್ಗೆ ಹೋಗಿದ್ದಾರೆ, ಅವ್ರನ್ನ ಕರ್ಕೊಬರಕ್ ಆಗ್ಲಿಲ್ಲ ನಾವು ಇಲ್ಲಿಗೆ ಜಸ್ಟ್. ಈ ತರ ಪರಿಸ್ಥಿತಿಲಿ ಅವ್ರ ಪಕ್ಕದ ರೆಸ್ಟ್ ರೂಮ್ ಇದ್ರು ಹೋಗಲ್ಲ. ಕೆಲವೊಂದು ಇರ್ಬೋದೇನೋ ಸರ್ಕಾರದಿಂದ ಫಂಡ್ ತಗೊಳ್ಳೋರು ಯಾರು ಸುಧಾ ಇಷ್ಟ ಜನ ಮಡಿಕೊಳ್ಳಲ್ಲ. ಎಕ್ಸಾಂಪಲ್ ನಾವೇನೆ ಹೆಚ್ಚು ಕಮ್ಮಿ 9 ವರ್ಷ ಟ್ರೈ ಮಾಡ್ತಿದೀವಿ. ನಮ್ ಜೊತೆ ಶಾಸಕರು ಇದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಾರು ಇದಾರೆ. ಇವತ್ತವರೆಗೂ ಫಂಡ್ ತಗೊಳಕ್ ಆಗಿಲ್ಲ. ಅಲ್ಲಿ ಕೇರ್ ನಗರದಲ್ಲಿ ಒಂದು ಸಂಸ್ಥೆಗೆ 4 ಜನ ಇದಾರೆ ಅಷ್ಟೇ. 60 ಜನ ಇರೋಂಥದ್ದು ಫಂಡ್ ತಗೋತಾರೆ, 40 ಲಕ್ಷ ವರ್ಷಕ್ಕೆ. ನಾವು ಎಲ್ಲಾ ಇದ್ದನು ಯಾವ್ದು ಆಶ್ರಮ ಕೇಳ್ಬಿಟ್ಟಿರ್ತಿಲ್ಲ ಲಾಸ್ಟ್ ಹೋಗೋಷ್ಟೊತ್ತಿಗೆ. ರವಿಶಂಕರ್ ಅವರು ಇವತ್ತೇನಿದೆ ಪರಿಸ್ಥಿತಿ ಅಂದ್ರೆ 40% ಕಮಿಷನ್ ಕೊಡ್ಲೇಬೇಕು ಯಾವುದೇ ಅನುದಾನ. ಈಗ ಆ ಸ್ಥಿತಿಲಿ ನಾವು ಬದುಕ್ತಾ ಇದೀವಿ. ಕೊನೆಗೆ ನಮ್ಗೆ ಏನ್ ಅನ್ಸುತ್ತೆ, ನನ್ಗೂ ನನ್ನ ವೈಫ್ಗೂ, ಇವ್ರು ರಸ್ತೆ ಬದಿ ಸಿಗ್ತಾರೆ, ಮೈ ತುಂಬಾ ಬಟ್ಟೆ, ಹೊಟ್ಟೆ ತುಂಬಾ ಊಟ, ನೆಲದಲ್ಲಾರ ಮಲ್ಕೊಂಡ್ರು ಮಲ್ಕೋತಾರೆ, ಚಳಿಲಾರ ಮಲ್ಕೊಂಡ್ರು ಮಲ್ಕೋತಾರೆ, ಎಲ್ಲಾರು ಮಲ್ಕೋತಾರೆ. ಇವ್ರಿಗೆ ಐಷಾರಾಮಿ ಜೀವನ ಬೇಕಲ್ಲ. ಆ ಫಂಡ್ ತಗೊಂಡು ನಾವು ಇವ್ರಿಗೆ ಮೋಸ ಮಾಡಿ ಹೆಂಗೋ ದಾನಿಗಳೆಲ್ಲ ಬರ್ತಾ ಇದಾರೆ. ಅಟ್ಲೀಸ್ಟ್ ಏನಾಗುತ್ತೆ ಅಂದ್ರೆ ಸರ್ಕಾರದಿಂದ ಫಂಡ್ ತಗೋತು ಅಂದ್ರೆ ಯಾವ ದಾನಿಗಳು ನೀವು ಮೂಲ ತಿಳ್ಕೊತೀರಾ, ಸರ್ಕಾರದಿಂದ ಫಂಡ್ ಬರ್ತಂದ್ರೆ ಯಾವ ದಾನಿಗಳು ಸುಧಾ ಕಡಿಮೆ ಆಯ್ತು. ಅದಕ್ಕೆ ನಾವು ಇವ್ರು ಮೋಸ ಮಾಡ್ದಂಗೂ ಆಗಲ್ಲ ಅಂತ ಹೇಳಿ ನಾವು ಅಲ್ದಿ ಸಾಕಾಯ್ತು. ಅದಕ್ಕೆ ಪಾಪ ಈ ಮುಗ್ಧ ಜೀವಿಗಳು ನೋಡಿದ್ರೆ ಯಾರಿಗೂ ಸುಧಾ ಮನ್ಸ್ ಬರಲ್ಲ. ನಾವು ಮೋಸ ಮಾಡಕ್ಕೆ ಮನ್ಸ್ ಬರಲ್ಲ ಯಾರಿಗೂ. ಅದರಿಂದ ನಾವು ಇಷ್ಟು ನಮ್ಗೆ ಎಲ್ಲಾ ಸಂಸ್ಥೆಗಳು ಫಂಡ್ ತಗೋತಾರವರು ಸುಧಾ ಇವ್ರು ರೆಸ್ಕ್ಯೂ ಮಾಡಲ್ಲ. ನಿಮ್ಗೆ ಗೊತ್ತಿರ್ಬೋದು, ನೆಪ ಮಾತ್ರಕ್ಕಷ್ಟೇ ಅಧಿಕಾರಿಗಳು ಬರೋಂತ ಟೈಮಲ್ಲಿ ಏನ್ ಮಾಡ್ತಾರೆ, ನಮ್ಮಂತ ಆಶ್ರಮಗಳನ್ನ ರಿಕ್ವೆಸ್ಟ್ ಮಾಡ್ಕೊತಾರೆ, 10 ಜನ 5 ಜನ ಕರ್ಕೊಂಡೋಗಿ ಫೋಟೋ ಸೆಷನ್ಗೋಸ್ಕರ ಕುಣಿಸ್ತಾರೆ. ಅವ್ರ ಅಧಿಕಾರಿಗಳು ಮುಂಚೆನೆ ಲಂಚ ತಗೊಳ್ಳೋರು ಇಂಟಿಮೇಷನ್ ಕೊಟ್ಬಿಟ್ಟೆ ಬರೋದು, ನಮ್ಮ ಐಆರ್ ಆಫೀಸರ್ ಬರ್ತಾವ್ರೆ ಕಣಪ್ಪ, ನೀನ್ ಕರೆಕ್ಟ್ ಎಲ್ಲ ವ್ಯವಸ್ಥೆ ಮಾಡ್ಕೊಂತಾರೆ. ಇವತ್ತು ಆ ಸ್ಥಿತಿಲಿ ನಾವು ಬದುಕ್ತಾ ಇದೀವಿ. ನನ್ಗೆ ಹೇಳ್ಕೊಳಕ್ಕೆ ಈ ಸಮಾಜದಲ್ಲಿ ನಾವು ಈ ತರ ಬದುಕ್ತಿದೀವ ಅನ್ನೋದು ನಮ್ಗೆ, ನಾವು ಅಷ್ಟು ತಿಳಿದು ಏನು ಎಜುಕೇಟೆಡ್ ಆಗಿ ಈ ಸಮಾಜದಲ್ಲಿ ನಾವು ಈ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಶಾಸಕರು ಎಲ್ಲಾ ಇದ್ರು, ಎಲ್ಲಾ ತರ ವ್ಯವಸ್ಥೆ ಇದ್ರು ಏನು ಮಾಡಕ್ ಆಗ್ತಲ್ಲ. ದಯಮಾಡಿ ಯಾರ ಅನಾಥರು ನಿಮ್ ಯಾರು ಕಂಡು ಬಂದ್ರೆ ದಯಮಾಡಿ ತಿಳಿಸಿ. ನಾವು ಯಾವುದೇ ಸರ್ಕಾರದ ಫಂಡ್ ತಗೊಳ್ದವರು ರೆಸ್ಕ್ಯೂ ಮಾಡಲ್ಲ. ನಮ್ಮ ಮಧ್ಯರಾತ್ರಿ ಆಗ್ಲಿ ಎಷ್ಟೋ ತರ ಆಗ್ಲಿ ಪೊಲೀಸರು ಡೈರೆಕ್ಟ್ ಆಗಿ ಇಂಟಿಮೇಷನ್ ಕೊಡಲ್ಲ, ಬರ್ತಾರೆ ರೆಸ್ಕ್ಯೂ ಮಾಡಿರ್ತಾರೆ. ಅವ್ರು ಏನಾಗುತ್ತೆ 112ಗೆ ಇಂಟಿಮೇಷನ್ ಇರುತ್ತೆ, ತಕ್ಷಣ ಎಲ್ಲರೂ ತಗೊಂಡೋಗಿ ಆಶ್ರಮ ಬಿಡ್ಬಿಡ್ಬೇಕು. ಅವ್ರ ಕೈ ತೊಳ್ಕೊಡ್ಬೇಕು. ಇಲ್ಲಾಂದ್ರೆ ಒಂದ್ ಲೇಡೀಸ್ ಅಲ್ವಾ, ಅವ್ರಿಗೆ ಒಂದ್ ಲೇಡಿ ಪೊಲೀಸ್ ಹಾಕ್ಬೇಕು, ಅವ್ರನ್ನ ಕಾಯ್ಬೇಕು, ಆತರ ಪರಿಸ್ಥಿತಿ ಇರುತ್ತೆ. ತಂದ್ಬಿಡ್ತಾರೆ. ಅದೇ ಪೇಷಂಟ್ ರೆಸ್ಕ್ಯೂ ಆಗಿ ಏನಾದ್ರು ಮಿಸ್ ಆಯ್ತು, ಏನಾದ್ರು ನಾವು ರೆಸ್ಕ್ಯೂ ಆಗಿರೋ ಅವರೇ ತಂದ್ಬಿಟ್ರೆ ಏನಾದ್ರು ಮಿಸ್ ಆಯ್ತು ಅಂದ್ರೆ ನಮ್ಮನ್ನ ಕಳ್ಳ ರೀತಿ ನೋಡ್ತಾರೆ. ನಾವು ಅದನ್ನು ಅನುಭವಿಸಿದ್ವಿ. ಹೆಂಗ್ ಮಿಸ್ ಆಗ್ಬಿಡ್ತಾರೆ, ಸೆಕ್ಯೂರಿಟಿ ಇಡಿ. ಈಗ ನಾವು ಅವ್ರಿಬ್ರಿಗೆ ಸಂಬಳ ಕೊಡೋದೇ ಕಷ್ಟ, ಅದನ್ನು ಪರದಾಡ್ತೀವಿ. ಈಗ ಅಲ್ಲೇ 2 ತಿಂಗಳಾಯ್ತು ಸಂಬಳ ಕೊಟ್ಟಿನ ಅವ್ರಿಗೆ. ಈ ತರ ಪರಿಸ್ಥಿತಿಲಿ ನಾವ್ ಇರ್ತೀವಿ. ಸೆಕ್ಯೂರಿಟಿ ಇಡಿ, ಕ್ಯಾಮ್ರಾ ಇಡ್ಸಿ ಅಂತಾರೆ. ಅದು ಇನ್ ಕೇಸ್ ಆಫ್ ಏನಾದ್ರು ಹುಷಾರಿಲ್ದೆ ಏನಾದ್ರು ಡೆತ್ ಆಯ್ತು ಅಂದ್ರೆ 1 ವಾರ ತನಕ ಮಾರ್ಚಲ್ಲಿ ಇಡ್ತೀವಿ ಬಾಡಿನ. ಯಾರಾದ್ರೂ ಸರ್ಕಾರ ಇದೆ ರೂಲ್ಸ್. ಯಾಕೆಂದ್ರೆ ಹುಟ್ಟು ಸಾವನ್ನ ನಾವು 4 ಜನಕ್ಕೆ ಪೇಪರ್ಗೆ ಹಾಕ್ಸ್ಬೇಕು 3 ಸಲ. 1 ವಾರ ತನಕ ಮಾರ್ಚಲ್ಲಿ ಇಟ್ಟು ತಿರ್ಗಾ 1 ವಾರ ಆದ್ರೂ ಈ ವ್ಯವಸ್ಥೆ ಹೆಂಗಿದೆ ಹೇಳ್ತೀನಿ ಕೇಳಿ. ಅವ್ರಿಗೂ ಸುಧಾ ನಮ್ಮ ಕಾರಲ್ಲೇ ಕರ್ಕೊಂಡೋಗಿ 2,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು UDR ಮಾಡಿಸ್ಬೇಕು. ಅನಾಥ ಶವ ಅಂದ್ರೂ ಸುಧಾ ಪೊಲೀಸ್ಗೆ 2,000 ರೂಪಾಯಿ ಕೊಡೋ ತನಕ ಬರಲ್ಲ. 2,000 ರೂಪಾಯಿ ಕೊಟ್ಟು ಅವ್ರಿಗೆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿ ನಾವು ಅವ್ರನ್ನ ಆ ಉಳಕ್ಕೂ ಸುಧಾ 4,000 ರೂಪಾಯಿ ಫಿಕ್ಸ್ ಮಾಡಿದಾರೆ. ಹಳ್ಳ ತೆಗಿಯಕ್ಕೆ ಇವ್ರನ್ನ ಬಂದ್ ಮಾಡಂಗಿಲ್ಲ ಪೋಸ್ಟ್ ಮಾರ್ಟಮ್ ಮಾಡಾದ್ಮೇಲೆ. ಆ ಉಳಕ್ಕೂ ಸುಧಾ 4,000 ರೂಪಾಯಿ ಕೊಟ್ಟು ಹೆಚ್ಚು ಕಮ್ಮಿ ನಾವು ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ 10,000 ರೂಪಾಯಿ ದುಡ್ಡು ಮಾಡಿಕೋಬೇಕು. ಈ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ನಾನು ಇದನ್ನ ಮನ್ಸಾರ ನಾನು ಅನುಭವಿಸಿರೋದನ್ನ ಹೇಳ್ತಾ ಇದ್ದೀನಿ. ಕೊರೋನಾ ಟೈಮಲ್ಲಂತೂ ಹೇಳ್ದಾರ ಸ್ಥಿತಿ. ಇತ್ತಾಗಿ ದಾನಿಗಳಿಲ್ಲ. ಇತ್ತಾಗಿ ನಾವುನು ಅವಾಗ ನಾವು ಇಲ್ಲೇ ಇದ್ವಿ, ಇಲ್ಲೇ ವಾಸ ಮಾಡ್ತಿದ್ವಿ. ನಮ್ಮ ಮಕ್ಕಳು ಸಮೇತ, ಚಿಕ್ಕ ಮಕ್ಕಳು ಸುಧಾ ರೆಸ್ಕ್ಯೂ ಮಾಡಬೇಕು. ಈಗ ಅನಾಥರನ್ನ ಆಕ್ಚುಲಿ ಏನಾದ್ರೆ ಕೊರೋನಾ ಟೈಮಲ್ಲೇ ಸರ್ ಮ್ಯಾಕ್ಸಿಮಮ್ ಅನಾಥರು ಗೊತ್ತಾಗಿದ್ದೆ ಅವಾಗ. ಯಾಕೆಂದ್ರೆ ಇವಾಗ ಬಸ್ ಸ್ಟ್ಯಾಂಡ್ಗಳಲ್ಲಿ KR ಹಾಸ್ಪಿಟಲ್ ಹತ್ರ ಅನಾಥರ ಜೊತೆಗೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿರ್ತೀವಿ. ಅನಾಥರು ಯಾರೋ ಗೊತ್ತಿರಲ್ಲ. ಕೊರೋನಾ ಟೈಮಲ್ಲಿ ಎಲ್ಲ ಮನೇಲಿ ಇರ್ತಿದ್ರು.
ಅನಾಥರು ಮಾತ್ರ ಬಸ್ ಸ್ಟ್ಯಾಂಡ್ ಆಲ್ಮೋಸ್ಟ್ ಅಲ್ಲ ಸರ್. ರೆಸ್ಕ್ಯೂ ಮಾಡಿದ್ವಿ ನಾವು ಜೀವನ ಹಂಗು ತೋರುದು ಸುಮ್ನೆ ಜಂಬ ಕೇಳ್ತಾ ಇಲ್ಲ. ಯಾರು ರೆಸ್ಕ್ಯೂ ಮಾಡಿದಾರ ಕೆಲಸಗಳನ್ನ ನಾವು ಅವತ್ತು ಆ ಕೊರೋನಾ ಟೈಮಲ್ಲಿ ಮಾಡಿದ್ವಿ. ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದ್ವಿ. ಅಲ್ಲಾದ ಒಂದ್ 2-3 ದಿವಸಕ್ಕೆ ಯಾರಿಗೊಬ್ರಿಗೆ ಅಟ್ಯಾಕ್ ಆಯ್ತು. ವಯಸ್ಸಾಗಿರೋರು ಒಂದ್ 3-4 ಜನ ಡೆತ್ ಆದ್ರು. ಯಾರು ಬರ್ಲಿಲ್ಲ. ನಾನೇ ಕ್ರಿಮಿನೇಷನ್ ಅದು ಹಾಕಿದ್ದೀನಿ ಫೇಸ್ಬುಕ್. ನಾನೇ ಕ್ರಿಮಿನೇಷನ್ ಮಾಡಿ ಇವನ್ ಸ್ಮಶಾನದಲ್ಲೂ ಎತ್ತಲ್ಲ ಯಾರು. ಈ ತರ ಸ್ಥಿತಿಲಿತ್ತು. ದಯಮಾಡಿ ಅನ್ಯ ತಗೊಂಡು ನನ್ನ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಹೇಳಿದೆ, ಯಾಕಂದ್ರೆ ವಾಸ್ತವ ಗೊತ್ತಾಗ್ಲಿ ಅಂತ. ಆಶ್ರಮ ಅಂದ್ರೆ ಕೆಲವು ಕಾನ್ಸೆಪ್ಟ್ಗಳು ಇರ್ತದೆ. ಇವತ್ತೇನಾಗಿದೆ ಅಂದ್ರೆ ಸಾಮಾಜಿಕ ಜೀವನದಲ್ಲಿ ನಾವ್ ಏನೇ ಗ್ಲಾಸ್ ತರ ಇದ್ರೂನು ಮಾತುಗಳು ಬರ್ತಾ ಇರ್ತದೆ. ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ. ನಾವು ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಈಗ ನೋಡಿ, ಆಶ್ರಮ ನಮ್ಮ ಪಕ್ಕದಲ್ಲಿ ಲೇಔಟ್ ಅವ್ರು ಇದ್ರು ಅವ್ರಿಗೆ ಗೊತ್ತಿರಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ಬಾಯಿಂದ ಬಾಯಿಗೆ ಹೋಗುತ್ತೆ ಹೊರತು ನಾವು ಪ್ರಚಾರಕ್ಕೋಸ್ಕರ ಗೀಳಾಗ್ಬಾರ್ದು. ಈಗ ರೋಡ್ ಸೈಡ್ ಎಲ್ಲ ಬರ್ತಾ ಇರ್ತಾರೆ ಸರ್, ಬಟ್ಟೆ ಅದು ಇದು ಕೊಡಿ ಅಂತ. ನಿಜವಾಗ್ಲೂ ಅವ್ರು ಯಾರು ಸುಧಾ ಮೈಸೂರದಲ್ಲೇ ಯಾರು ಬೇಕ್ ಮಾಡೋರು. ಇವತ್ತು ದೊಡ್ಡ ಸ್ಕ್ಯಾಮ್. ಅವ್ರ ಏನ್ ಮಾಡ್ತಾರೆ, ಬಟ್ಟೆ ಎಲ್ಲ ತಗೋ ಎಸಿತಾರೆ. ಯಾರು ಸುಧಾ ಆಶ್ರಮ ಮಾಡ್ತಾರಲ್ಲ ಅಲ್ಲಿ. ನಾವು ಏಕಲವ್ಯ ನಗರದಲ್ಲಿ ಇದ್ದೆ. 4 ವರ್ಷ ಅಲ್ಲಿ ಇರ್ತಕ್ಕಂಥವರೆಲ್ಲ ಬರೀ ಬಟ್ಟೆ ಹಳ್ಳಿ ಮೇಲೆ ಬರೋದು. ಹೆಂಗಿದ್ದಾರೆ ಅಂದ್ರೆ ಅನುಕೂಲಾಗಿ 2 ಕಾರು ಕೆಂಪು ಎಲ್ಲ ಮಡಗಿದ್ದಾರೆ ಅಲ್ಲಿ. ನಾನು 4 ವರ್ಷ ಹೊಡೆದಾಡಿದ್ದೀನಿ ಅಲ್ಲಿ. ಅಂತ ಅನುಕೂಲಾಗಿ ಹೋದ್ರೆ ಒಂದ್ಸರಿ 15 ದಿನ 20 ದಿನ ಬರೋದಿಲ್ಲ. 1 ಲಕ್ಷ ಮಾಡ್ಕೊಂಡು ಬರ್ತಾರೆ. ಬಟ್ಟೆ ಮಾಡ್ಬಿಡೋದು, ಸೀರೆಗಳು ಕೊಡ್ತಾರೆ, ಬಟ್ಟೆ ಸಾಬುಗಳು ಮಾಡ್ಬೋದು. ಈ ತರ ಅವರೇ ಇರೋರೇ ಬರೋದು. ಮತ್ತೆ ಇವ್ರಿಗೆ ರೇಷನ್ ಅಕ್ಕಿ ತಗೋಬೇಕು ಅಂದ್ರೆ ರೇಷನ್ ಕಾರ್ಡ್ ಮಾಡಿಸ್ಬೇಕು. ಅದಕ್ಕೆ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ. ಮತ್ತೆ ಇವ್ರ ಸ್ಥಿತಿಲಿ ಏನಾದ್ರು ತಮ್ಮೆಲ್ಲ ಕೊಟ್ರು ಬೇರೆ ಕಡೆ ಮ್ಯಾಚ್ ಆಗಲ್ಲ. ಡೇಟ್ ಆಫ್ ಬರ್ತ್ ಬೇಕು, ಏನೋ ಒಂದ್ ಬೇಕು, ಇಲ್ಲ ನಂಬರ್ ಬೇಕು, ಫೋನ್ ನಂಬರ್ ಬೇಕು. ಈ ತರ ಸ್ಥಿತಿ ಇವತ್ತವರೆಗೂ ನಮ್ಗೆ ರೇಷನ್ ಸುಧಾ ತಗೊಳಕ್ಕಾಗ್ಲಿಲ್ಲ. ಕೊನೆಗೆ ಸರ್ಕಾರದಿಂದ ಸ್ಪೆಷಲ್ ಫಂಡಾರ ಕೊಡಿ ಅಂತಂದ್ವಿ. ಅವ್ರೇನೇ ಯಾವುದೇ ಇವತ್ತು ಸರ್ ರಾಜಕೀಯ ವ್ಯಕ್ತಿಗಳು ಏನಂದ್ರೆ ಟೆನ್ನಿಸ್ ಬಾಲ್ ತರ ವಾಪಸ್ ಓಟ್ ಬರ್ಬೇಕು. ಯಾವುದೇ ಒಂದೇ 1 ರೂಪಾಯಿನೂ ಸುಧಾ ಓಟ್ ಎಷ್ಟು ಬರ್ತದೆ ಅಂತ ಯೋಚನೆ ಮಾಡ್ತಾರೆ ಹೊರತು ಇವ್ ವೋಟಿಂಗ್ ಪವರ್ ಇಲ್ವಲ್ಲ. ಇವಾಗೇನೋ ವೋಟ್ ಪವರ್ ಅದು. ಮೊನ್ನೆ ಊಟ್ಗಳಲ್ಲಿ ಇನ್ಸಿಡೆಂಟ್ ಆಯ್ತು, ನಿಮ್ಗೆ ಗೊತ್ತಿರ್ಬೇಕು. ಮಾನಸಿಕ ಅಸ್ವಸ್ಥ ಅಂತ ಹೇಳ್ದಾನೆ ಫ್ಯಾಮಿಲಿ ಅವ್ರು ಹೋಗಿ ಬೂತೆ ಹೊಡೆದಾಕ್ಬಿಟ್ರು. ನಿಮ್ಗೆ ಗೊತ್ತಿಲ್ಲ ಊಟ್ಗಳಲ್ಲಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ. ಅದರಿಂದ ಏನ್ ಮಾಡ್ತಾರೆ, ನಾವು ಅದನ್ನ ಮರೆ ಮಾಚೋದು ತಪ್ಪು. ನಮ್ಮೇಲೆ ಅದು ತಪ್ಪಾಗುತ್ತೆ. ನಾವು ಇದನ್ನ ನಮ್ಗೆ ಗೊತ್ತಿದ್ದು ಸುಧಾ ನಾವು ಕರ್ಕೊಂಡೋಗಿ ವೋಟಿಂಗ್ಗೋಸ್ಕರ ನಾವು ಇವನ್ನ ವೋಟರ್ ID ಮಾಡಿಸ್ಬೋದು. ಅದೇನಾದ್ರೂ ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನಮ್ ತಲೆ ಮೇಲೆ ಬರುತ್ತೆ. ಈ ತರ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ನಾವೆಲ್ಲರೂ ಏನೋ ಇಲ್ಲಿ ಬಟ್ಟೆ ಹಾಕೊಂಡಿರೋರು ಹುಚ್ಚರು ಅಂತ, ಕತ್ತೆಲ್ಲ ಜಗತ್ತಲ್ಲಿ ಬಟ್ಟೆ ಹಾಕೊಂಡಿರೋರು ನಿಜವಾದ ಹುಚ್ಚರು ಅಂತ ನಾವು ಬದುಕ್ತಾ ಇದೀವಿ. ಅವರೆಲ್ಲ ಹುಚ್ಚರು, ನಾವು ನಿಜವಾದ ಹುಚ್ಚರು. ಅವ್ರಿಗೇನು ಗೊತ್ತಿಲ್ಲ ಪಾಪ. ಅವ್ರದ್ದು ಯಾವ್ದಾವ್ದು ಲೋಕ ಇರ್ತಾರೆ. ನಾವು ಯಾವುದೇ 18 ವರ್ಷ ಮೇಲ್ಪಟ್ಟವ್ರನ್ನ ರೆಸ್ಕ್ಯೂ ಮಾಡ್ತಾ ಇದ್ವಿ ನಿರಂತರವಾಗಿ. ದಯಮಾಡಿ ಯಾರಾದ್ರೆ ತಿಳಿಸಿ. ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಖುಷಿ ಆಯ್ತು. ಇಲ್ಲಿ ವಾಸ್ತವ ಗೊತ್ತಾದಾಗ ನಿಮ್ಗೂ ಒಂದಷ್ಟು ನಿಮ್ಗೆ ಗೊತ್ತಾಗುತ್ತೆ ಇವಾಗ ಇಲ್ಲಿ ವಾಸ್ತವಾಂಶ ಏನು ಅಂತ. ನಿಮ್ಮೆಲ್ಲರಿಗೂ ಒಂದು ಏನು ಅಳಿಲು ಸೇವೆ ಮಾಡಿದ್ರೆ ನಿಮ್ಮೆಲ್ಲರಿಗೂ ನಮ್ಮ ನಿರಾಶ್ರಿತರ ಪರವಾಗಿ, ಮುಗ್ಧ ಮನಸ್ಸುಗಳ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ರವಿ ಅವರು ಆಶ್ರಮ ಅಂದ್ರೆ ಎಲ್ಲಾ ಆಶ್ರಮಗಳು ಒಂದೇ ತರ ಇರೋದಿಲ್ಲ. ಕೆಲವರು ಪೇಯನ್ನ ಮಾಡಿ ಅವ್ರನ್ನ ಬಿಟ್ಟು ಹೋಗ್ತಕ್ಕಂತ ಆಶ್ರಮಗಳು ಇವೆ. ಇನ್ ಕೆಲವು ಏನೂ ಇಲ್ಲದೆ ನಡೆಸ್ತಕ್ಕಂತ ಆಶ್ರಮಗಳು ಇವೆ. ಹಾಗಾಗಿ ನಮ್ಮ ಆಶ್ರಮ ಏನೂ ಇಲ್ಲದೆ ನಡೆಸ್ತಕ್ಕಂತ ಒಂದು ಆಶ್ರಮವಾಗಿದೆ ಅಂತಕ್ಕಂಥದ್ದನ್ನ ತಿಳಿಸಿದ್ರು. ನಿಜವಾಗಿ ನಾವು ಸುಮಾರು 3 ವರ್ಷದಿಂದ ಅವರು ಒಡನಾಡಿಗಳು ಸರ್ ಇದೀವಿ. ಆದ್ರೂ ಕೂಡ ನಾವ್ ಇಲ್ಲಿಗೆ ಬಂದಿಲ್ಲ. ಇದು ಬರ್ಲಿಕ್ಕೆ ಒಂದು ಅವಕಾಶ ದೊರೆತಂತದ್ದು. ಬಟ್ ನೋಡ್ಲಿಕ್ಕೆ ಒಂದು ಅವಕಾಶ ಆಯ್ತು ಸರ್. ನಿಜವಾಗಿ ನಾವ್ ಏನ್ ಹೇಳ್ಬೇಕು ಅನ್ನೋದೇ ಈಗ ಮಾತಿಂದ ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ಇರ್ಲಿ, ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಇವರೆಲ್ಲರೂ ಗುಣಮುಖವಾಗಿ ಅವ್ರವ್ರ ಮನೆಗೆ ಹೋಗ್ತಕ್ಕಂತ ಒಂದು ಇದನ್ನ ಭಗವಂತ ಕರುಣಿಸ್ಲಿ ಅಂತ ಹೇಳಿ, ರವಿಕುಮಾರ್ ಅವ್ರಿಗೆ ಇನ್ನೂ ಶಕ್ತಿಯನ್ನ ಕೊಡ್ಲಿ ತಾಯಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈಗ ನಮ್ಮ ಒಂದೆರಡು ಮಾತಾಡಿ ಸರ್. ಮಾತಾಡಿ. ಈಗ ನಮ್ಮ 3ನೇ ಉಪ ರಾಜ್ಯಪಾಲರಾಗಿರ್ತಕ್ಕಂಥ ಶ್ರೀಯುತ ಗಂಗಾಧರಪ್ಪ ಸರ್ ಅವರು, ನಾವು ಅವ್ರನ್ನ ನಿಜವಾಗಿ ನಮ್ಮ ಮಾರ್ಗದರ್ಶಕರು. ನಾವೆಲ್ಲರೂ ಕೂಡ ಈ ಕ್ಲಬ್ ಬರ್ಬೇಕು ಅಂದ್ರೆ ಅವರೇ ನಮಗ್ ಇಲ್ಲಿ ಕೂತಿರೋರೆಲ್ಲ ಅವರೇ ನಮಗೆ ಮೂಲ ಕಾರಣಕರ್ತರು ಅಂತಕ್ಕಂಥ ಮಾತನ್ನ ಹೇಳ್ತಾ, ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ಸುಮಾರು ಎಷ್ಟನೇ ಇಸ್ವಿನಿದೆ ಸರ್? 31 ವರ್ಷ ಆಯ್ತು ಸರ್. 31 ವರ್ಷದ ಹಿಂದೆನೆ ಅವರು ರಾಷ್ಟ್ರ ಪ್ರಶಸ್ತಿಯನ್ನ ಶಂಕರ್ ದಯಾಳ್ ಶರ್ಮಾರ್ ಅವರ ಕೈಯಲ್ಲಿ ಪಡೆದಂತ ರಾಷ್ಟ್ರಪತಿಗಳಿಂದ ಪಡೆದಿರ್ತಕ್ಕಂಥವ್ರು.
ಹಾಗಾಗಿ ಹಾಗೆ ನಮ್ಮ ಜಿಲ್ಲಾ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ, ಈಗ ಅಲಯನ್ಸ್ ಕ್ಲಬ್ ಅಲ್ಲಿ ಅವರು ಅಧ್ಯಕ್ಷರಾಗಿ, ಮತ್ತೆ ಲಯನ್ಸ್ ಕ್ಲಬ್ ಅಲ್ಲಿ ಅಧ್ಯಕ್ಷರಾಗಿ ಎಲ್ಲಾ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಗಾಗಿ ಅವರು ತಮ್ಮ ಒಂದೆರಡು ನುಡಿಗಳನ್ನ ನುಡಿಬೇಕು ಅಂತ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಲಯನ್ಸ್ ಕ್ಲಬ್ಬಿನ ರಾಧಾಕೃಷ್ಣ ಹಾಗೂ ಸಾವಿತ್ರಿಬಾಯಿ ಫುಲೆ, ರಾಧಾಕೃಷ್ಣದ ಡಿ ಮಹಾದೇವರವರೇ ಹಾಗೂ ಸಾವಿತ್ರಿಬಾಯಿ ಫುಲೆ ಅಧ್ಯಕ್ಷತೆಯಾಗಿರ್ತಕ್ಕಂಥ ಅಲೈ ನಂದಿನಿಯವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ನನ್ನ ಆತ್ಮೀಯ ಅಲೈ ಬಂಧುಗಳೇ, ಈ ಒಂದು ವೃದ್ಧಾಶ್ರಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಸಂಜೆಯ ನಮಸ್ಕಾರಗಳನ್ನು ಹೇಳಿ, ಈಗಾಗಲೇ ರವಿಕುಮಾರ್ ಅವರು ಹೇಳಿದಾಗ ಅವ್ರು ಹೇಳ್ತಿರ್ತಕ್ಕ 100ಕ್ಕೆ 100 ವಾಸ್ತವ ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದು ಓಪನ್ ಸೀಕ್ರೆಸಿ ಅಂತ ಹೇಳ್ತಾರೆ. ಹಾಗೆ ಏನು ಮಾಡೋಕ್ಕಾಗೋದಿಲ್ಲ, ಕಾಲಾಯ ತಸ್ಮೈ ನಮಃ ನಂಗೆ ನಡೀತಾ ಇದೆ, ಹೋಗ್ತಾ ಇರ್ಬೇಕಷ್ಟೇ. ಗಾಳಿ ಬಂದ ಕಡೆ ತೂರ್ಕು ಅನ್ನೋ ರೀತಿಯಲ್ಲಿ ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಅವರ ಮನಸ್ಸಿನ ತೊಳಲಾಟ ಏನಿದೆ ಅದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಖಂಡಿತ ನಮಗೂ ಕೂಡ ಅದ್ರ ಬಗ್ಗೆ ಅರಿವು ಇದೆ ಅಂತ ಹೇಳಿ ಹೇಳ್ತಾ, ಈ ಒಂದು ಏನು ಇಲ್ಲಿ 35 ಜನ ಇದ್ದಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಜಗತ್ತಿನಲ್ಲಿ ಅವರು ತೇಲ್ತಾ ಇರ್ತಾರೆ. ಅಂಥವ್ರನ್ನ ನೋಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಆದ್ರೂ ಅದನ್ನ ಸಹಿಸ್ಕೊಂಡು ನೀವು ಆ 2 ಜನ ಮಹಿಳೆಯರ ಒಂದು ಮುಖಾಂತರ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರಿ ಅಂತ ಗೊತ್ತಾಯ್ತು. ಅದರಲ್ಲೂ ನಮ್ಮ ಚಿಕ್ಕಣ್ಣವ್ರು ಹೇಳಿದ್ರು, ಇಲ್ಲಿ ಇದೆ ಸರ್, ಅಲ್ಲಿ ಹೋಗಿ ಒಂದ್ ದಿವಸ ಸೇವಾ ಕಾರ್ಯವನ್ನು ಮಾಡೋಣ ಅಂತ ಹೇಳಿ. ಅದಂತೆ ಇವತ್ತು ಯೋಗ ಕೂಡಿದೆ. ಜೊತೆಗೆ ನಮ್ಮ ಕ್ಲಬ್ಬಿನ 3 ಜನರ ಹುಟ್ಟು ಹಬ್ಬಗಳನ್ನು ಕೂಡ ಇಲ್ಲೇ ಆಚರಣೆ ಮಾಡೋಣ. ಒಂದು ಸಣ್ಣ ಸೇವೆಯನ್ನು ಕೂಡ, ಅಂದ್ರೆ 100ಕ್ಕೆ 100ರಷ್ಟು ನಾವು ಸೇವೆ ಮಾಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಅಳಿಲು ಸೇವೆ ಅಷ್ಟೇನೆ, ಅಳಿಲು ಸೇವೆಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಇವತ್ತು ಕಲ್ಪಿಸಿದ್ದಾರೆ. ಈ ಒಂದು ಸೇವೆ ನಿರಂತರ ಇರ್ಲಿ ಅಂತ ಹೇಳಿ ಹೇಳ್ಕೊಂಡು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಲಾಂಗ್ ಲಿವ್ ಆಲಿಯಂ. ನಮಸ್ಕಾರ. ರಾಧಾರಪ್ಪ ಸರ್ ಅವರು ಅವರ ಅನಿಸಿಕೆಗಳನ್ನ ಮನ ತುಂಬಿ ಅವರು ಮಾತಾಡಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕಿರಣ್ ಏನಾದ್ರು ಪ್ರವಾಸ್ ಕಿರಣ್ ಸರ್, ಶಿಖಣ ಸರ್. ಮೇಲೆ ಆಸೀನರಾಗಿರುವಂತಹ ಹಿರಿಯರಾದ ಅವರು ಗಂಗಾಧರಪ್ಪ ಸರ್ ಅವರೇ ಹಾಗೂ ರಾಧಾಕೃಷ್ಣ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಡಿ ಮಾದೇವ್ ಸರ್ ಅವರೇ, ಹಾಗೆ ಸಾವಿತ್ರಿಬಾಯಿ ಫುಲೆ ಕ್ಲಬ್ನ ಅಧ್ಯಕ್ಷರಾಗಿರುವಂತ ಉಷಾ ನಂದಿನಿ ಮೇಡಮ್ ಅವರೇ, ಹಾಗೆ ನನ್ನ ಎಲ್ಲ ಅಲಯನ್ಸ್ ಬಂಧುಗಳೇ, ನನಗೂ ಕೂಡ ತುಂಬಾ ಪ್ರಿವ್ಯೂ ಪರಿಚಯ ಇದ್ರಷ್ಟೇ ಬಿಟ್ರೆ ಇದ್ರ ಬಗ್ಗೆ ನನಗೂ ಜಾಸ್ತಿ ಮಾಹಿತಿ ಇರಲಿಲ್ಲ. ಆ ನಂತರದಲ್ಲಿ ನಮ್ಮ ಒಂದು 25ನೇ ವರ್ಷದ ಆನಿವರ್ಸರಿ ಮಾಡ್ಬೇಕನ್ನಂತದ್ದು ಅಂದ್ಕೊಂಡಾಗ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಹೊರಗಡೆ ಹೋದ್ರೆ ಎಷ್ಟಾದ್ರೂ ಖರ್ಚು ಮಾಡ್ಕೊಳ್ತೀವಿ, ನಮ್ಮ ವೈಭವಕ್ಕೆ, ನಮ್ಮ ಏನ್ ಹೇಳ್ಬೋದು ಅದನ್ನ, ನಮ್ಮ ಇದಕ್ಕೆ. ಹಾಗಾಗಿ ಅದು ಅರ್ಥಪೂರ್ಣ ಅಲ್ಲ. ನಾವು ಎಷ್ಟೋ ಖರ್ಚು ಮಾಡ್ತೀವಿ, ಅದನ್ನ ನಾವು ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ಳೋಣ 25 ವರ್ಷ ಅಂತ ಬಿಟ್ಟು ನಾವು ಅಂದ್ಕೊಂಡಾಗ ರವಿ ಅವರ ಚಿಗುರು ಆಶ್ರಮ ನೆನಪಾಗಿ ಇಲ್ಲಿ ಆಚರಿಸ್ಕೊಂಡ್ವಿ. ಆ ನಂತರದಲ್ಲಿ ನಾನು ನಮ್ಮ ಕ್ಲಬ್ನ ಎಲ್ಲ ನಮ್ಮ ಆತ್ಮೀಯ ಸದಸ್ಯರಿಗೆ ಮತ್ತೆ ಅಧ್ಯಕ್ಷಗಳಿಗೆ, ಕಾರ್ಯದರ್ಶಿಗಳಿಗೆಲ್ಲ ಹೇಳಿದಾಗ ಅವರು ಕೂಡ ನನ್ನ ಬಹಳ ಸಂತೋಷದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮವನ್ನ ಮಾಡೋಣ ಅಂತ ಬಿಟ್ಟು ಹಿಂದೆ ಕೂಡ ಮಾತಾಡಿದ್ವಿ. ಅಂತ ಸಂದರ್ಭ ಇವತ್ತು ಬಂದಿದ್ದರಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನಿಸಿ ಇಲ್ಲಿ ಬಂದ್ವಿ. ಅದಕ್ಕೆ ರವಿ ಅವರ ಸಹಕಾರ ನಮಗೆ ಸಿಕ್ಕಿ ಈ ಕಾರ್ಯಕ್ರಮ ಇಲ್ಲಿಗೆ ನೆರವೇರ್ಲಿಕ್ಕೆ ಕಾರಣೀಭೂತರಾಯ್ತು. ವಿಶೇಷವಾಗಿ ನಾನು ಹೇಳೋದೇನು ಅಂದ್ರೆ, ನಾವು ಚೆನ್ನಾಗಿದ್ದೀವಿ, ಒಳ್ಳೆ ಭಗವಂತ ನಮಗೆ ಆಶೀರ್ವಾದದಿಂದ ಚೆನ್ನಾಗಿ ಬದುಕ್ತಾ ಇದೀವಿ. ನಾವಷ್ಟೇ ಬದುಕಬೇಕಾ ಜೀವನ.
ನಾವ್ ಅಷ್ಟೇ ಬದುಕಿದ್ರೆ ಅದು ಅರ್ಥಪೂರ್ಣ ಬದುಕು ಅನಿಸ್ಕೊಳತ್ತಾ ಅನ್ನೋದದ್ದು ಪ್ರಶ್ನೆ ಹಾಕೊಂಡಾಗ ನಿಜ ಖಂಡಿತ ಅಲ್ಲ. ನಮ್ಗೆ ನಿಜವಾದಂತದ್ದು ಸಂಪತ್ತು ಅಂತಂತಂದ್ರೆ ಸಮಾಜದಲ್ಲಿ ನಮ್ಮನ್ನ 4 ಮಾತಾಡ್ಬೇಕಾಗತ್ತೆ, ನಮ್ಮ ಕುಟುಂಬದಲ್ಲಿ 4 ಜನ ಒಳ್ಳೆ ಅನಿಸ್ಬೇಕಾಗತ್ತೆ, ನಮ್ಮ ಮಕ್ಕಳು ನಮ್ಮ ಜೊತೆಗೆ ಅನ್ಯೋನ್ಯವಾಗಿ ಇರ್ಬೇಕಾಗತ್ತೆ, ಈ ಸಮಾಜ ಕೂಡ ನಮ್ಮನ್ನ ಒಂದು ಒಳ್ಳೆ ಮಾತಾಡ್ಬೇಕು. ಹಂಗ ಮಾಡ್ಬೇಕು ಅಂತಂತಂದ್ರೆ ನಾವೇನಾದ್ರೂ ಕೊಟ್ಟಿರ್ಬೇಕಲ್ಲ. ನಾವೇನ ಕೊಟ್ಟಾಗ ಮಾತ್ರ ಅದು ಈ ಚೆಂಡು ವಾಪಸ್ಸು ಹೇಗ್ ಬರುತ್ತೋ ಹಾಗೆ ನಾವು ಏನಾದ್ರು ಕೊಟ್ಟಿದ್ರೆ ಮಾತ್ರ ಅದು ನಮಗೂ ಕೂಡ ಏನಾದ್ರೂ ಪ್ರತ್ಯ ಇದು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಆತರ ಬದುಕಬೇಕು ಅಂತ ಆ ಬದುಕೇ ಅರ್ಥಪೂರ್ಣ ಬದುಕು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ರವಿಯವರ ಬಗ್ಗೆ ನಾವು ಇನ್ನು ಹೇಳಲೇಬೇಕಾಗಿಲ್ಲ. ಮಾದೇಶ್ವರ್ ಹೇಳಿದ್ದಾರೆ, ಮತ್ತೆ ಉಳಿದವರೆಲ್ಲ ಹೇಳಿದ್ದಾರೆ. ಅವರ ಬದುಕು ನಿಜವಾದಂತ ಬದುಕು. ಅವರು ಕೂಡ ಇವತ್ತು ನೋಡಿ ಅಷ್ಟು ಸುರದ್ರೂಪಿ. ಅವರು ತುಂಬಾ ಚೆನ್ನಾಗಿ ಕಟ್ಮಸ್ತಾಗಿ ಏನು ವ್ಯಾಯಾಮ ಮಾಡ್ಕೊಂಡು ಹೈಫೈ ಜೀವನ ಮಾಡ್ಕೊಂಡು ತುಂಬಾ ವೈಭವದ ಬದುಕನ್ನು ಬದುಕ್ಬೋದು. ಅದು ಏನ್ ದೊಡ್ಡ ಮಾತಲ್ಲ. ಆದ್ರೆ ಈ ಬದುಕಿದೆಯಲ್ಲ, ಈ ಬದುಕು ಸಮಾಜಕ್ಕೆ ನಮ್ಮಂತ್ರ ಎಲ್ರಿಗೂ ಮಾದರಿ, ನಮಗೂ ಕೂಡ ಮಾದರಿ. ಯಾಕೆ ನಮಗೆ ಮೀರಿ ಅವರು ಈ ವಯಸ್ಸಿನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ 8 ಬಡಾವಣೆಗಳಿಗೂ ಒಂದು ಸಹಾಯ ಸೇತುವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮೊದಲು ನನಗೆ ಹೊಸದಾಗಿ ಇಲ್ಲಿ ನಾನು 8 ವರ್ಷ ಆಯ್ತು ಈ ಬಡಾವಣೆಗೆ ಬಂದು. ನಮ್ಗೆಲ್ಲ ಎಲ್ಲಿ ಹೋಗ್ರಿ ಮನೆ ಮಾಡಿದ್ರಿ ಅನ್ನೋರು. ಆ ದಾರಿ ಇರ್ಲಿಲ್ಲ. ದಾರಿ ಹೇಗಿತ್ತು ಅಂತ ನಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಅಲ್ಲಿ ಬದುಕಿರೋರಿಗೆ. ಇವತ್ತು 4ನೇ ವಿಜಯನಗರ 4ನೇ ಹಂತದವರು ಕೂಡ ನಮ್ಮ ಬಡಾವಣೆಗಳು ನೋಡ್ಬಿಟ್ಟು ನಾಚ್ಕೋಬೇಕು. ಆ ರೀತಿನಲ್ಲಿ ಅಭಿವೃದ್ಧಿ ಮಾಡಿದ್ರು. ಅದಕ್ಕೆ ನಮ್ಮ ಶಾಸಕರು ಕೂಡ ಅವ್ರಿಗೆ ಬೆಂಬಲವಾಗಿ ಹೆಗಲಿಗೆ ಕೊಟ್ಟು ಅವರ ಯಾವುದೇ ಅಪೇಕ್ಷೆಗಳನ್ನ ಯಾವುದೇ ಅಹವಾಲನ್ನ ತಗೊಂಡ್ರು ಇಲ್ಲ ಅಂತ ಬಹುಶಃ ಕಳಿಸಿಲ್ಲ ಅಂತ ಅನ್ಸುತ್ತೆ ನನಗೆ ಅನಿಸೋದು. ಅವರು ಕೂಡ ಅವರ ಸಹಾಯ ಹಸ್ತ ಮತ್ತು ಇವರ ಸಹಕಾರ ಇದರಿಂದ ನಮ್ಮ ಬಡಾವಣೆಗಳು ತುಂಬಾ ಅಚ್ಚುಕಟ್ಟಾಗಿ ನಾವು ತುಂಬಾ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಳೋ ರೀತಿಯಲ್ಲಿ ಬಡಾವಣೆಗಳು ತುಂಬಾ ಚೆನ್ನಾಗಿದೆ. ಅದನ್ನ ನನಗೆ ವೆಂಕಟೇಶ್ವರ ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಗಾಗಿ ಅವರಿಗೆ ಭಗವಂತ ಚಾಮುಂಡೇಶ್ವರಿ ಹೆಚ್ಚು ಆಯುಷ್ ಆರೋಗ್ಯನ ಕೊಡ್ಲಿ. ಹಾಗೇನೆ ವಿಶೇಷವಾಗಿ ನನ್ನ ಅಲೈನ್ಸ್ ಬಂಧುಗಳಿಗೆ ಇಂಥದೊಂದು ಅರ್ಥಪೂರ್ಣವಾಗಿರುವಂತ ಹುಟ್ಟಿದಬ್ಬವನ್ನು ಆಚರಿಸಿಕೊಳ್ಳಿಕ್ಕೆ ಮನಸ್ಸು ಮಾಡಿ ನಾವೆಲ್ಲ ಇಲ್ಲಿ ಬಂದ್ವಿ. ಅವರು ಕೂಡ ನನ್ನ ಸಹಕರಿಸಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ರವಿಯವರ ಪರವಾಗಿ ಕೂಡ ನನ್ನ ಧನ್ಯವಾದಗಳನ್ನ ಸಮರ್ಪಿಸ್ತಿದ್ದೇನೆ. ಹಾಗಾಗಿ ಇಂತಹ ಅರ್ಥಪೂರ್ಣ ಹೆಚ್ಚು ಕಾರ್ಯಕ್ರಮಗಳನ್ನ ನಾವು ಮಾಡೋದ್ರ ಮುಖಾಂತರ ನಾವು ನಮ್ಮ ಅಳಿಲು ಸೇವೆಯನ್ನ ಮುಂದೆ ಮಾಡೋದಕ್ಕೆ ಕಂಕಣ ತೊಟ್ಟು ನಿರ್ಧಾರ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಲ್ಲೆಲ್ಲರೂ ಮನವಿ ಮಾಡ್ತಾನ. ಹೆಚ್ಚು ವೇಳೆ ಸಮಯ ತಗೊಳ್ಳೋದು ಬೇಡ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರ. ಇದು ಮೈಸೂರಿನ ಕೂರ್ಗಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಚಿಗುರು ಆಶ್ರಮ ಅಂತ ಹೇಳಿ. ನಾವು ಮಾನಸಿಕ ಅಸ್ವಸ್ಥರನ್ನ ನಿರ್ಗತಿಕರನ್ನ ವಿತ್ ಪೊಲೀಸ್ ಲೆಟರ್ ರಸ್ತೆ ಬದಿಯಲ್ಲಿ ನಿರ್ಗತಿಕರು ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲೆಲ್ಲಿ ಇರ್ತಾರೆ ಪೊಲೀಸ್ ಅವ್ರದ್ದು ಸಪೋರ್ಟ್ ತಗೊಂಡು ವಿತ್ ಪೊಲೀಸ್ ಲೆಟರ್ ನಾವು ರೆಸ್ಕ್ಯೂ ಮಾಡಿ ನಾವು ನಮ್ಮ ಆಶ್ರಮದಲ್ಲಿ ಅಡ್ಮಿಷನ್ ಮಾಡ್ಕೊತಾ ಇದ್ವಿ. ಬರೀ ಮಹಿಳೆಯರಿಗೆ ಮಾತ್ರ 18 ವರ್ಷ ಮೇಲ್ಪಟ್ಟವ್ರನ್ನ ಯಾವುದೇ ಸ್ಥಿತಿಯಲ್ಲಿ ಇರಲಿ ನಾವ್ ಎಂತ ಕಂಡೀಷನ್ ಇದ್ರು ನಾವು ರೆಸ್ಕ್ಯೂ ಮಾಡ್ತೀವಿ. ನಮ್ಗೆ ಯಾವುದೇ ಸರ್ಕಾರದಿಂದ ಅನುದಾನಗಳು ಯಾವ್ದು ಇದುವರೆಗೂ ನಾವು ತಗೊಳಕ್ಕಾಗಿಲ್ಲ. ಬರೀ ಅಪ್ಲಿಕೇಶನ್ ಅಷ್ಟೇ ಆಗ್ತಾ ಇದೀವಿ. ಯಾವುದೇ ಸರ್ಕಾರಗಳಾಗ್ಲಿ ಯಾವೇ ಶಾಸಕರು ಬಂದ್ರು ಎಲ್ಲ ಒಂದು ಹೆಚ್ಚು 3-4 ಶಾಸಕರು ಬಂದಿದ್ದಾರೆ. ಯಾವುದೇ ಶಾಸಕರಿಂದನೂ ಅನುದಾನ ಸಿಕ್ಕಿಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಮಾನಸಿಕ ಅಸ್ವಸ್ಥರನ್ನ ಸರ್ಕಾರಗಳು ಏನಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ. ನಿಮ್ಮ ಈ ಯೂಟ್ಯೂಬ್ ಚಾನಲ್ ನಿಂದ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಮಾನಸಿಕ ಅಸ್ವಸ್ಥರನ್ನ ಕಡೆಗಣಿಸಬೇಡಿ. ಅವ್ರಿಗೆ ಒಂದು ಮೂಲಭೂತ ಸೌಕರ್ಯ ಜೊತೆಗೆ ಅವ್ರಿಗೆ ಒಂದು ಒಳ್ಳೆ ವ್ಯವಸ್ಥೆನ ಮಾಡಂತ ಒಂದು ಯಾವ್ದಾರ ಒಂದು ಯೋಜನೆಗಳ ನಮ್ಮ ಸರ್ಕಾರಕ್ಕೆ ನಮ್ಮ ಚಿಗುರು ಆಶ್ರಮಕ್ಕೆ ಮಂಜೂರು ಮಾಡ್ಕೊಡ್ಬೇಕಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ. ಫೋನ್ ನಂಬರ್ ನಮ್ಮ ಚಿಗುರು ಆಶ್ರಮದ ಸಂಸ್ಥೆಯ ದೂರವಾಣಿ ಸಂಖ್ಯೆ 7899373102. ಇನ್ನೊಂದು ನಂಬರು 9590630366. ಧನ್ಯವಾದಗಳು. ಪೋಸ್ಟ್ ಅಡ್ರೆಸ್ ಬೆಳವಾಡಿ ಪೋಸ್ಟ್ 570018 ಬೆಳವಾಡಿ ಕೈಗಾರಿಕಾ ಪ್ರದೇಶ ಕೂರ್ಗಳ್ಳಿ ಕೈಗಾರಿಕಾ ಪ್ರದೇಶ ಬೆಳವಾಡಿ ಪೋಸ್ಟ್ 570018. ಓಕೆ, ಧನ್ಯವಾದಗಳು.